Hello students, welcome to Dhruvika Academy. ಹೇಗಿದ್ರೆ ಎಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. PGCET 2026 MBA MCA ಆಸ್ಪಿರೆಂಟ್ಸ್ ತುಂಬಾ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ ನಾನು. ನಿಮಗೆ ಕೆಲವೊಂದು ಟಾಪಿಕ್ಸ್ ಅಥವಾ ಕೆಲವು ಸಬ್ಜೆಕ್ಟ್ಸ್ ಡಿಫಿಕಲ್ಟ್ ಆಗುತ್ತೆ. ಅದರಲ್ಲಿ ಬಂದ್ಬಿಟ್ಟು ಜನರಲ್ ಅವೇರ್ನೆಸ್ ವಿಚ್ ಇಸ್ ವೆರಿ ಡೈನಮಿಕ್ ಇನ್ ನೇಚರ್, ತುಂಬಾ ಡೈನಮಿಕ್ ಆಗಿರುತ್ತೆ. ತುಂಬಾ ಕರೆಂಟ್ ಅಫೇರ್ಸ್ ಕ್ವೆಶ್ಚನ್ಸ್ ಬರ್ತಾ ಇರುತ್ತೆ. ಹಾಗಾಗಿ ಪ್ರತಿ ವರ್ಷ ಕರೆಂಟ್ ಅಫೇರ್ಸ್ ಕ್ವೆಶ್ಚನ್ಸ್ ಇದ್ರ ಮೇಲೆ ಬರೋದ್ರಿಂದ ಸೊ ನಾವು ಧ್ರುವಿಕಾ ಅಕಾಡೆಮಿ ವತಿಯಿಂದ ಏನ್ ಡಿಸೈಡ್ ಮಾಡಿದೀವಿ, ಇನ್ಮೇಲೆ ಪ್ರತಿಯೊಂದನ್ನ ಇವತ್ತಿಂದ ನಾವು ಡೈಲಿ 10 ಮಿನಿಟ್ಸ್ ಕರೆಂಟ್ ಅಫೇರ್ಸ್ ಕ್ಲಾಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಯೂಟ್ಯೂಬ್ ಅಲ್ಲಿ. ಸೊ ಇದು ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಗಿವ್ ಅ ಡಿಫರೆಂಟ್ ಡೈರೆಕ್ಷನ್ ಟು ಯುವರ್ PGCET ಪ್ರಿಪರೇಷನ್ ಅಂತ ಅನ್ಕೊಂಡು ಸೊ ಈ ಒಂದು ಇನಿಷಿಯೇಟಿವ್ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಇನ್ಮೇಲೆ ಪ್ರತಿದಿನ ಬೆಳಿಗ್ಗೆ 8 ಗಂಟೆಗೆ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಇರುತ್ತೆ. 10 ನಿಮಿಷದ ಕ್ಲಾಸ್ ಇರುತ್ತೆ. 10 ನಿಮಿಷದಲ್ಲಿ ವಿ ಆರ್ ಗೋಯಿಂಗ್ ಟು ಕವರ್ ಆಲ್ ದ ಕಂಪ್ಲೀಟ್ ಟಾಪಿಕ್ಸ್ ಆಫ್ ಡೈಲಿ ಕರೆಂಟ್ ಅಫೇರ್ಸ್. ಆಲ್ರೈಟ್, ಸೊ ಲೆಟ್ಸ್ ಡು ನಾಟ್ ವೇಸ್ಟ್ ಮಚ್ ಟೈಮ್, ಸ್ಟಾರ್ಟ್ ಮಾಡೋಣ ಕರೆಂಟ್ ಅಫೇರ್ಸ್ ಕ್ಲಾಸ್ ನ. ಸೊ ಇವತ್ತಿನ ಫಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ದಟ್ ಇಸ್ 22nd 22/11/2025 ಕರೆಂಟ್ ಅಫೇರ್ಸ್ ನೋಡ್ತಾ ಹೋಗುವ. ಫಸ್ಟ್ ವಿಲ್ ಟ್ರೈ ಟು ಸಿ ದ ಡೀಟೇಲ್ಡ್ ಎಕ್ಸ್ಪ್ಲನೇಷನ್, ಅದಾದ್ಮೇಲೆ ಅದ್ರ ಮೇಲೆ MCQs ನ ನೋಡೋಣ, ಯಾವ ರೀತಿ ಎಕ್ಸಾಮ್ಸ್ ಎಲ್ಲ ಬರುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಸೊ ಐ ಜಸ್ಟ್ ವಾಂಟ್ ಟು ಇನ್ಫಾರ್ಮ್ ಯು, ಪರಾಕ್ರಮ್ 2.0 ಬ್ಯಾಚ್ ಕೋರ್ಸ್ ಅಂತ ಆಲ್ರೆಡಿ PGCET MBA MCA ಸ್ಟೂಡೆಂಟ್ಸ್ಗೆ ಸ್ಟಾರ್ಟ್ ಮಾಡಿದೀವಿ. ಸೊ ಈ ಬ್ಯಾಚ್ಗೆ ಜಾಯ್ನ್ ಆಗ್ಬೇಕಾದ್ರೆ ಏನ್ ಮಾಡಬೇಕು, ಜಸ್ಟ್ ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಇಂದ. ಇದರಲ್ಲಿ ನಿಮಗೆ ಪ್ರತಿದಿನ ವಿಲ್ ಬಿ ಹ್ಯಾವಿಂಗ್ ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್, ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಕ್ಯೂರೇಟೆಡ್ ಸ್ಟಡಿ ಮೆಟೀರಿಯಲ್ಸ್, ಜೊತೆಗೆ ಆಕ್ಸೆಸ್ ಟು ಆಲ್ ದ 6 ಬ್ಯಾಚಸ್ ಸಿಗುತ್ತೆ. ಜೊತೆಗೆ ಟೆಸ್ಟ್ ಸೀರೀಸ್ ಸಿಗುತ್ತೆ, ಡೈಲಿ ಟೆಸ್ಟ್, ವೀಕ್ಲಿ ಟೆಸ್ಟ್, ಸಬ್ಜೆಕ್ಟ್ ಟು ಟೆಸ್ಟ್ ಅಂಡ್ 25 ಟೆಸ್ಟ್ ಸೀರೀಸ್ ಸಿಗುತ್ತೆ. ಅದ್ರ ಜೊತೆಗೆ ಜ್ಞಾನ ಭಂಡಾರ್, ಪ್ರೀವಿಯಸ್ಲಿ 2 ವರ್ಷದ ಕಂಪ್ಲೀಟ್ ರೆಕಾರ್ಡೆಡ್ ವಿಡಿಯೋಸ್, ಕಂಪ್ಲೀಟ್ ಸಿಲೆಬಸ್ ನಿಮ್ಗೆ ಅದು ಕೂಡ ಸಿಗ್ತಾ ಇದೆ ರೆಕಾರ್ಡೆಡ್ ಫಾರ್ಮೆಟ್ ಅಲ್ಲಿ. ಸೊ ಇದೆಲ್ಲ ಯೂಟಿಲೈಸ್ ಮಾಡ್ಕೋಬೇಕಾದ್ರೆ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಡೌನ್ಲೋಡ್ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಫ್ರಮ್ ದ ಪ್ಲೇ ಸ್ಟೋರ್. ಅಂಡ್ ಅದರಲ್ಲಿ ನಿಮಗೆ MBA ಇದ್ರೆ ಪರಾಕ್ರಮ್ 2.0 MBA ಬ್ಯಾಚ್ ಅಂತ ಇರುತ್ತೆ, ಪರಾಕ್ರಮ್ 2.0 MCA ಬ್ಯಾಚ್ ಅಂತ ಇರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಒಳ್ಳೆ ರ್ಯಾಂಕಿಂಗ್ ಬರಬೇಕು ಅಂತ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೌನ್ಲೋಡ್ ದ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಫ್ರಮ್ ದ ಪ್ಲೇ ಸ್ಟೋರ್ ಅಂಡ್ ಯು ಕ್ಯಾನ್ ಜಾಯಿನ್ ಟು ದ ಬ್ಯಾಚ್ ಕೋರ್ಸ್. ಅದ್ರ ಜೊತೆಗೆ ಕಮೆಂಟ್ ಒಳಗಡೆ ಮತ್ತು ಡಿಸ್ಕ್ರಿಪ್ಷನ್ ಒಳಗಡೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇರುತ್ತೆ. ಆ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗ್ರಿ. ಸೊ ದಟ್ ವಿ ಆರ್ ಗೋಯಿಂಗ್ ಟು ಕನೆಕ್ಟ್ ವಿತ್ ಯು ಡೈರೆಕ್ಟ್ಲಿ ಜೊತೆ ಕನೆಕ್ಷನ್ ಇರ್ತೀವಿ. ನಮ್ಮ ಮೇಜರ್ ಅಪ್ಡೇಟ್ಸ್ ಏನಿರ್ತವೆ ಪ್ರತಿಯೊಂದು ಕೂಡ ವಿ ಆರ್ ಗೋಯಿಂಗ್ ಟು ಗಿವ್ ಅಪ್ಡೇಟ್ಸ್ ಇಂದ ವಾಟ್ಸ್ಆಪ್ ಗ್ರೂಪ್. ಯಾರಿಗೆ ಜಾಯ್ನ್ ಆಗಬೇಕು ಆದಷ್ಟು ಬೇಗ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗಿದೆ ಮತ್ತು ಟೆಲಿಗ್ರಾಮ್ ಗ್ರೂಪ್ ಒಳಗಿದೆ. ಪ್ಲೀಸ್ ಜಾಯ್ನ್ ಆಗ್ರಿ. ಆಲ್ರೈಟ್, ಸೊ ನೆಕ್ಸ್ಟ್ ಕಮೆಂಟ್ ಸೆಕ್ಷನ್ ಒಳಗಡೆ ನಿಮಗೆ ವಾಟ್ಸ್ಆಪ್ ಗ್ರೂಪ್ ಸಿಗುತ್ತೆ. ನೆಕ್ಸ್ಟ್ ನೋಡ್ರಿ, ದ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಕರೆಂಟ್ ಅಫೇರ್ಸ್ ಬಂದ್ಬಿಟ್ಟು ದಟ್ ಈಸ್ G20 ಸಮಿಟ್ ಬಿಗಿನ್ಸ್ ಅಂಡ್ ಜೋಹಾನ್ಸ್ಬರ್ಗ್. ಆಲ್ರೆಡಿ ನಿಮಗೆ GK ಅಂತ ಕರೆಂಟ್ ಅಫೇರ್ ಅಥವಾ ಯಾವುದು GK ಜನರಲ್ ಅವೇರ್ನೆಸ್ ಅಥವಾ ಜನರಲ್ ನಾಲೆಜ್ ಅಂತ ಬಂದ್ರೆ ನಿಮಗೆ ಕೆಲವೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬರುತ್ತೆ. ಬ್ರಿಕ್ಸ್ ಆಗಿರಲಿ ಅಥವಾ G20 ಆಗಿರಲಿ, G5 ಆಗಿರಲಿ ಅಥವಾ ನಿಮಗೆ ವರ್ಲ್ಡ್ ಬ್ಯಾಂಕ್ ಆಗಿರಲಿ, IMF ಆಗಿರಲಿ, ಕೆಲವೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಗೊತ್ತಿರಬೇಕು. ಅದರೊಳಗಡೆ G20 ಅಂದ್ರೆ ಗ್ರೂಪ್ ಆಫ್ 20 ಕಂಟ್ರೀಸ್, ಇದನ್ನ ಸೇರಿಸ್ಬಿಟ್ಟು G20 ಅಂತ ಕರಿತೀವಿ ನಾವು. ಈ ರೀತಿ ಈ G20 ಕಂಟ್ರೀಸ್ ಕೊಂಡು ಒಂದು ಸಮಿಟ್ ನ ಮಾಡ್ತವೆ ಪ್ರತಿ ವರ್ಷ. ಅದ್ರ ಹೆಸರು ಬಂದ್ಬಿಟ್ಟು G20 ಸಮಿಟ್ ಅಂತ ಕರಿತೀವಿ. ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ, G20 ಸಮಿಟ್ ಇಂಡಿಯಾ ಒಳಗಡೆ ಯಾವ ವರ್ಷ ಆಗಿತ್ತು ಅಂತ. ಈ ವರ್ಷ 2025ಕ್ಕೆ G20 ಸಮಿಟ್ ಬಂದ್ಬಿಟ್ಟು ಜೋಹಾನ್ಸ್ಬರ್ಗ್ ಒಳಗೆ ನಡೀತಾ ಇದೆ. ಸೊ ಇವತ್ತಿಂದ ಅದು ಯಾವಾಗ ಸ್ಟಾರ್ಟ್ ಆಗಿದೆ, 22 ಇವತ್ತಿಂದ ಸ್ಟಾರ್ಟ್ ಆಗಿದೆ. 22-23 ನವೆಂಬರ್ 2025 ಜೋಹಾನ್ಸ್ಬರ್ಗ್ ಸೌತ್ ಆಫ್ರಿಕಾದಲ್ಲಿ ನಡೀತಾ ಇದೆ. ವೆರಿ ಇಂಪಾರ್ಟೆಂಟ್. ಇದೆಷ್ಟನೇ G20 ಸಮಿಟ್? ಇಟ್ ಇಸ್ ಅ 20th G20 ಸಮಿಟ್. G20 ಸಮಿಟ್ 20ನೇ G20 ಸಮಿಟ್ ಆಗ್ತಾ ಇರೋದು ಜೋಹಾನ್ಸ್ಬರ್ಗ್ ಸೌತ್ ಆಫ್ರಿಕಾದಲ್ಲಿ. ಸೌತ್ ಆಫ್ರಿಕಾ ರೀಸೆಂಟ್ ಆಗಿ G20ಗೆ ಆಡ್ ಆಯ್ತು. ಇಂಡಿಯಾದಲ್ಲಿ G20 ಸಮಿಟ್ ಆದಾಗ ಇಂಡಿಯಾದವರೇ ಸೌತ್ ಆಫ್ರಿಕಾನ G20ಗೆ ಗ್ರೂಪ್ ಆಫ್ 20 ಕಂಟ್ರೀಸ್ಗೆ ಆಡ್ ಮಾಡ್ಕೋಬೇಕು ಅಂತ ಪ್ರಪೋಸಲ್ ಮಾಡಿದ್ರು. ಎಲ್ಲ ಕಂಟ್ರೀಸ್ ಹೂ ಅಂದಿದ್ವು. ಹಾಗಾಗಿ ಸೌತ್ ಆಫ್ರಿಕಾ ಬಿಕಮ್ G20 ಗ್ರೂಪ್ ಆಫ್ 20 ಕಂಟ್ರೀಸ್ ಮೆಂಬರ್ ಆಯಿತು. G20 ಸಮಿಟ್ ಈ ಸತಿ ಸೌತ್ ಆಫ್ರಿಕಾದಲ್ಲಿ ನಡೀತಾ ಇದೆ. ಸೊ ಕೀ ಗ್ಲೋಬಲ್ ಇಶ್ಯೂಸ್ ಎಕ್ಸ್ಪೆಕ್ಟೆಡ್ ಟು ಬಿ ಡಿಸ್ಕಸ್ಡ್. ಏನೇನು ಡಿಸ್ಕಸ್ ಮಾಡ್ತಾರೆ ಇದರಲ್ಲಿ ಕ್ಲೈಮೇಟ್ ಚೇಂಜಸ್, ಡೆಟ್ ರಿಲೀಫ್, ಡೆವಲಪ್ಮೆಂಟ್ ಅಂಡ್ ರಿಫಾರ್ಮ್ಸ್ ಆಫ್ ಅ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನಿಮಗೆ ಎಕ್ಸಾಮ್ಸ್ ಒಳಗೆ ಕೇಳುವಂತಹ ಕ್ವಶನ್ ಬಂದ್ಬಿಟ್ಟು ಈ ಸತಿ G20 ಸಮಿಟ್ ಆಗಿತ್ತಲ್ಲ, ಇದು ಎಷ್ಟನೇ G20 ಸಮಿಟ್ ಅಂತ ಇರುತ್ತೆ. ಇದು 20ನೇ G20 ಸಮಿಟ್ ಆಗಿತ್ತು. ಸೌತ್ ಆಫ್ರಿಕಾ ಯಾವ ವರ್ಷದಲ್ಲಿ G20ಗೆ ಆಡ್ ಆಯಿತು ಅಂತ ಕೇಳ್ತಾರೆ. ಅಂಡ್ ಸೌತ್ ಆಫ್ರಿಕಾನ ನಾಮಿನೇಟ್ ಸೌತ್ ಆಫ್ರಿಕಾ ನಾಮಿನೇಟ್ ಮಾಡಿದಂತಹ ಕಂಟ್ರಿ ಯಾವುದು G20 ಗ್ರೂಪಿಗೆ ಅಂತ ಕೇಳ್ತಾರೆ, ದಟ್ ಇಸ್ ಇಂಡಿಯಾ. ಅಂಡ್ ಈ ವರ್ಷ G20 ನಡೆದಿದ್ದು ಯಾವ ಒಂದು ಕಂಟ್ರಿದಲ್ಲಿ ಅಂತ ಕೇಳಿದ್ರೆ ಅಥವಾ ಯಾವ ಒಂದು ಸಿಟಿದಲ್ಲಿ ಅಂತ ಕೇಳಿದ್ರೆ ದಟ್ ಇಸ್ ಜೋಹಾನ್ಸ್ಬರ್ಗ್ ಸೌತ್ ಆಫ್ರಿಕಾದಲ್ಲಿ ನಡೆದಿದೆ. ಸೊ ಇಸ್ ದ ಫಸ್ಟ್ ಕರೆಂಟ್ ಅಫೇರ್ಸ್, ವೆರಿ ವೆರಿ ಇಂಪಾರ್ಟೆಂಟ್. 22 ಮತ್ತು 23ನೇ ತಾರೀಕು ಇವತ್ತು ಮತ್ತು ನಾಳೆ G20 ಸಮಿಟ್ ಸ್ಟಾರ್ಟ್ ಆಗ್ತಿದೆ ಜೋಹಾನ್ಸ್ಬರ್ಗ್ದಲ್ಲಿ. ಸೆಕೆಂಡ್ ಪಾಯಿಂಟ್, ಸೆಕೆಂಡ್ ಕರೆಂಟ್ ಅಫೇರ್ಸ್ ದಟ್ ಇಸ್ ತೇಜಸ್ ಫೈಟರ್ ಜೆಟ್ ಕ್ರಾಶ್ ಅಟ್ ದುಬೈ ಏರ್ ಶೋ. ನಿಮಗೆಲ್ಲ ನಿನ್ನೆ ಎಲ್ಲ ನಾವು ಟಿವಿ ನ್ಯೂಸ್ ಎಲ್ಲ ನೋಡಿದ್ರಿ. ತೇಜಸ್ ಫೈಟರ್ ಜೆಟ್ ಎಲ್ಲ ಕ್ರಾಶ್ ಆಯಿತು ಅಂತ ಟಿವಿ ನ್ಯೂಸ್ ಅಲ್ಲಿ ಹೇಳಿದ್ರು. ಅದು ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಆನ್ ಇಂಡಿಯನ್ HAL ತೇಜಸ್ ಏರ್ಕ್ರಾಫ್ಟ್ ಕ್ರಾಶ್ ಡ್ಯೂರಿಂಗ್ aerobatic display at the Dubai Air Show, killing the pilot. To investigate the cause, experts are considering the possible G-force backout during the negative G-turn as a cause. The pilot has been identified as the Wing Command Navan Shal ಅಂತ ಕರೀತಾರೆ. ಇದರ ಅರ್ಥ ಏನಪ್ಪಾ ಅಂದ್ರೆ
ದುಬೈ ಒಳಗಡೆ ಒಂದು ದುಬೈ ಏರ್ ಶೋ ಅಂತ ಮಾಡ್ತಿದ್ರು. ಇಲ್ಲಿ ಪ್ರತಿ ಕಂಟ್ರಿದು ಬೆಸ್ಟ್ ಫೈಟರ್ ಜೆಟ್ ನ ಕಳಿಸ್ಬಿಟ್ಟು ಏರ್ ಶೋ ಮಾಡಿಸ್ತಾರೆ ಟು ಶೋಕೇಸ್ ವರ್ಲ್ಡ್ ಯಾವ ರೀತಿ ನಮ್ಮ ಹತ್ರ ಯಾವ ರೀತಿ ಫೈಟರ್ ಜೆಟ್ ಇದೆ ಒಂದು ಶೋಕೇಸ್ ಮಾಡೋಕ್ಕೋಸ್ಕರ ಒಂದು ಯೂಶುವಲಿ ನಡೆಸ್ತಾ ಇರ್ತಾರೆ. ದುಬೈದಲ್ಲಿ ನಡೀತಾ ಇತ್ತು. ಸೊ ಇಲ್ಲಿ ತೇಜಸ್ ಏರ್ ಕ್ರಾಫ್ಟ್ ಹೋಗಿ ಶೋಕೇಸ್ ನ ಮಾಡ್ತಾ ಇತ್ತು. ಅವಾಗ ಅದು ಬೆಂಕಿ ಹತ್ಕೊಂಡು ಅದೇನಾಯ್ತು, ಭಸ್ಮ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಎಲ್ಲಾಗಿದೆ ಇದು ದುಬೈದಲ್ಲಾಗಿದೆ. ಏನೋ ಲೈಕ್ ಏನು ಹೇಳ್ತಾರೆ, ವಿಂಗ್ ಕಮಾಂಡರ್ ಆದಂತಹ ನಮನ್ ಸ್ಯಾಲ್ ಅವರು ಇದರಲ್ಲಿ ನೋ ಲೈಕ್ ಹಿಲ್ ಡೈ ಆಕ್ಚುಲಿ, ರೈಟ್. ಇಟ್ ಇಸ್ ವೆರಿ ಸ್ಯಾಡ್ ನ್ಯೂಸ್ ಫಾರ್ ಆಲ್ ದ ಇಂಡಿಯನ್ಸ್. ಸೊ ಯಾವ ಒಂದು ಏರ್ಕ್ರಾಫ್ಟ್ ಇದರಲ್ಲಿ ಬೆಂಕಿ ಆಹುತಿ ಆಯಿತು, ದಟ್ ಇಸ್ ತೇಜಸ್ ಅನ್ನೋ ಏರ್ಕ್ರಾಫ್ಟು, ರೈಟ್. ಸೊ ಇದು ಯಾಕೆ ಆಹುತಿ ಆಯಿತು ಅಂತ ಕೇಳಿದ್ರೆ ಜಿ ಫೋರ್ಸ್ ಬ್ಯಾಕ್ಔಟ್ ಡ್ಯೂರಿಂಗ್ ದ ನೆಗೆಟಿವ್ ಜಿ ಟರ್ನ್ ಆಸ್ ಅ ಕಾಸ್, ಜಿ ಟರ್ನ್ ಅಂತ ಕರೀತಾರೆ. ಸೊ ಈಗ ನೀವು ಈ ಡಿಫೆನ್ಸ್ ಅಥವಾ ಏರ್ಫೋರ್ಸ್ ಒಳಗಡೆ ನಾವು ಏನು ಯುದ್ಧ ವಿಮಾನ ಏನಿರ್ತಾವಲ್ಲ ಅದರಲ್ಲಿ ಕೆಲವೊಂದು ಟರ್ನ್ಸ್ ಇರ್ತವೆ. ಸೊ ಈ ರೀತಿ ಯುದ್ಧ ವಿಮಾನ ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ಜಿ ಟರ್ನ್, ಯು ಟರ್ನ್, ಸಿ ಟರ್ನ್, ಎ ಟರ್ನ್ ಅಂತ ಕೆಲವೊಂದು ಟರ್ನ್ಸ್ ಗಳಿರ್ತವೆ. ಸೊ ನೆಗೆಟಿವ್ ಆಗಿ ಜಿ ಟರ್ನ್ ಮಾಡಿದ್ರಿಂದ ಇದೇನಾಯ್ತು, ಬೆಂಕಿ ಆಹುತಿ ಆಯಿತು ಅಂತ ಒಂದು ಇನ್ವೆಸ್ಟಿಗೇಷನ್, ಪ್ರೈಮರಿ ಇನ್ವೆಸ್ಟಿಗೇಷನ್ ಇಂದ ಗೊತ್ತಾಗ್ತಿದೆ. ಇನ್ನು ಕೂಡ ಡೀಪ್ ಇನ್ವೆಸ್ಟಿಗೇಷನ್ ಆಗಬೇಕು. ಬಟ್ ಇದರಲ್ಲಿ ಮೃತ ಹೊಂದಿದಂತಹ ವಿಂಗ್ ಕಮಾಂಡರ್ ಯಾರಪ್ಪ ಅಂದ್ರೆ ವಿಂಗ್ ಕಮಾಂಡರ್ ನಮನ್ ಸ್ಯಾಲ್. ಸೊ ನಿಮಗೆ ಎಕ್ಸಾಮ್ ಆಗಿ ಏನು ಕೇಳಬಹುದು, ರೀಸೆಂಟ್ ಆಗಿ ದುಬೈದಲ್ಲಿ ಏರ್ ಶೋ ಆಯ್ತಲ್ಲ, ಯಾವ ಏರ್ಕ್ರಾಫ್ಟ್ ಕ್ರಾಶ್ ಆಯಿತು ಅಂತ ಕೇಳಬಹುದು. ತೇಜಸ್ ಏರ್ಕ್ರಾಫ್ಟ್. ಸೊ ಇದು ಎದಕ್ಕೋಸ್ಕರ ಆಯಿತು, ಜಿ ಫೋರ್ಸ್ ಬ್ಯಾಕ್ಔಟ್ ಇಂದ ಆಯಿತು ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾವ ವಿಂಗ್ ಕಮಾಂಡರ್, ಯಾವ ಒಬ್ಬ ವ್ಯಕ್ತಿ ಇದರಲ್ಲಿ ಮೃತ ಹೊಂದ್ತಾರೆ, ದಟ್ ಈಸ್ ವಿಂಗ್ ಕಮಾಂಡರ್ ನಮನ್ ಸ್ಯಾಲ್. because these are the very important current affairs with related to India and the world. ಹಾಗಾಗಿ ಇದ್ರ ಬಗ್ಗೆ ನಿಮಗೆ ಗೊತ್ತಾಗಿರಬೇಕಾಗುತ್ತೆ. ನೆನ್ನೆ ತಾನೇ ಇದು ಆಯಿತು, ರೈಟ್. ಸೊ ನೆಕ್ಸ್ಟ್ ಬರುತ್ತೆ ಮೂರನೇದು, ದಟ್ ಇಸ್ ಇಸ್ರೋ ಟು ಲಾಂಚ್ ಓಷನ್ ಸ್ಯಾಟ್ ಇನ್ 2026 ವಯಾ ಫಸ್ಟ್ ಇಂಡಸ್ಟ್ರಿ ಬಿಲ್ಟ್ PSLV ಅಂತ ಕರೀತಾರೆ. ಸೊ ನಿಮಗೆ ಈ ಒಂದು ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಇರ್ತವೆ, ಎರಡು ಕೈಂಡ್ ಆಫ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಇರ್ತವೆ. ಒಂದನ್ನ ನಾವು PSLV ಅಂತ ಕರಿತೀವಿ, ಇನ್ನೊಂದನ್ನ GSLV ಅಂತ ಕರಿತೀವಿ. ಇದೆಲ್ಲ ನಾವು ಬ್ಯಾಚ್ ಕೋರ್ಸ್ ಒಳಗಡೆ ಜನರಲ್ ಅವೇರ್ನೆಸ್ ಹೇಳುವಾಗ ಪ್ರತಿಯೊಂದು ಕೂಡ ಹೇಳ್ಕೊಡ್ತೀವಿ ನಾವು. ಅಂದ್ರೆ ಸೈನ್ಸ್ ರಿಲೇಟೆಡ್ ಆಗಿರಲಿ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ರಿಲೇಟೆಡ್ ಆಗಿರಲಿ, ಇಂಡಿಯನ್ ಬಜೆಟ್ ರಿಲೇಟೆಡ್ ಆಗಿರಲಿ, ಕರ್ನಾಟಕ ಬಜೆಟ್ ರಿಲೇಟೆಡ್ ಆಗಿರಲಿ, ಪ್ರತಿಯೊಂದು ಕೂಡ ಫೇಮಸ್ ಅವಾರ್ಡ್ಸ್ ಆಗಿರಲಿ, ಗ್ಯಾಲೆಂಟ್ರಿ ಅವಾರ್ಡ್, ಪದ್ಮಭೂಷಣ, ಪದ್ಮಶ್ರೀ, ಅಂದ್ರೆ ಜಿಕೆದಲ್ಲಿ ಟೋಟಲ್ ಆಗಿ 25ರಿಂದ 28 ಟಾಪಿಕ್ಸ್ ಬರ್ತವೆ. ಇದ್ರೊಳಗಡೆ ಕ್ವಶನ್ ಬರುತ್ತೆ ನಿಮಗೆ ಸ್ಟ್ಯಾಟಿಕಲ್ಲಿ, ಇದರಲ್ಲೇ ಕ್ವಶನ್ ಬರ್ತವೆ. ಇದನ್ನ ಪ್ರತಿಯೊಂದು ದಟ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ಅವರ್ ಬ್ಯಾಚ್ ಕೋರ್ಸ್. ಯು ಡೋಂಟ್ ಹ್ಯಾವ್ ಟು ವರಿ. ಬಟ್ ಕರೆಂಟ್ ಅಫೇರ್ಸ್ ಅಂತ ಬಂದಾಗ ಯು ಶುಡ್ ನೋ ಆಲ್ ದಿಸ್, ನಿಮಗೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ ಎರಡು ಕೈಂಡ್ ಆಫ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸ್ ಇರ್ತವೆ. ಒಂದನ್ನ PSLV ಅಂತ ಕರಿತೀವಿ, ಇನ್ನೊಂದು GSLV ಅಂತ ಕರಿತೀವಿ. PSLV ಮೀನ್ಸ್ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. GSLV ಅಂದ್ರೆ ಏನಪ್ಪಾ, ಜಿಯೋ ಸಿಂಕ್ರನಸ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ. ಇದರ ಫುಲ್ ಫಾರ್ಮ್ ಗೊತ್ತಿರಬೇಕು. ಸೊ ಇಸ್ರೋ ಏನ್ ಮಾಡಿದ್ರು, ಇಸ್ರೋ ರೀಸೆಂಟ್ ಆಗಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಓಕೆ, ಇಸ್ರೋದ ಏನ್ ಮಾಡಿದ್ರು, ಅನೌನ್ಸ್ಡ್ ದಟ್ in 2026 it will launch OceanSat satellite using a PSLV N1 rocket, which is the first PSLV fully built by industry. ಅಂದ್ರೆ ಏನ್ ಹೇಳ್ತಾರೆ, ಇಸ್ರೋದವರು ಇಷ್ಟು ವರ್ಷ ಏನ್ ಮಾಡ್ತಿದ್ರು, ಬಿಲ್ಟ್ ಮಾಡಿ ಅವರೇ ಸ್ಯಾಟಲೈಟ್ ಹಾರಿಸ್ತಾ ಇದ್ರು. ಇವಾಗ ಏನ್ ಮಾಡಿದ್ದಾರೆ, HAL ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಪ್ಲಸ್ LNT ಕಂಪನಿದವರು ಸೇರ್ಕೊಂಡ್ಬಿಟ್ಟು ಒಂದು ಸ್ಯಾಟಲೈಟ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಸ್ರೋದವ್ರ ಜವಾಬ್ದಾರಿ ಅಲ್ಲ, LNT ಮತ್ತೆ HAL ಅವ್ರ ಜವಾಬ್ದಾರಿ. ಅವ್ರು ಬಿಲ್ಡ್ ಮಾಡ್ತಾರೆ, ಬರೀ ಇದನ್ನ ಲಾಂಚ್ ಮಾಡೋದು ಮತ್ತೆ ಕಂಟ್ರೋಲ್ ಮಾಡೋದು ಇಸ್ರೋದವ್ರು ಮಾಡ್ತಾರೆ. ಇಟ್ಸ್ ಅ ಪ್ರೈವೇಟ್ ಒನ್, ಅಂದ್ರೆ ಪ್ರೈವೇಟ್ ಸ್ಯಾಟಲೈಟ್ ಕೂಡ ಇವರು ಜಾಸ್ತಿ ಪ್ರಮೋಟ್ ಮಾಡ್ತಾರೆ, ಅದಕ್ಕೆ ಉತ್ತೇಜನ ಕೊಡ್ತಿದ್ದಾರೆ ಇಸ್ರೋದವ್ರು ಅನ್ನೋ ಕಾರಣಕ್ಕೋಸ್ಕರ. ಇದ್ರ ಹೆಸರು ಬಂದ್ಬಿಟ್ಟು ಓಷನ್ ಸ್ಯಾಟ್ ಸ್ಯಾಟಲೈಟ್. ಎಕ್ಸಾಂಪಲ್ ಕೇಳಬಹುದು. ಸೊ ರೀಸೆಂಟ್ಲಿ ಇಸ್ರೋ ಲಾಂಚಸ್ ವಿಚ್ ಸ್ಯಾಟಲೈಟ್ ಇನ್ 2026 ವಯಾ ಫಸ್ಟ್ ಇಂಡಸ್ಟ್ರಿ ಬಿಲ್ಟ್ PSLV ಅಂತ ಕೇಳಬಹುದು. ದ ಹೆಸರು ನೇಮ್ ಏನಪ್ಪಾ, ದ ನೇಮ್ ಇಸ್ ಓಷನ್ ಸ್ಯಾಟ್ ಅಂತ ಕರಿತೀವಿ. ಓಷನ್ ಸ್ಯಾಟ್ ಇದನ್ನ ಯಾರ್ಯಾರು ಬಿಲ್ಡ್ ಮಾಡ್ತಾರೆ, HAL ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಪ್ಲಸ್ LNT ಕಂಪನಿದವರು ಇದನ್ನ ಬಿಲ್ಡ್ ಮಾಡ್ತಾರೆ. ದಿಸ್ ಮಾರ್ಕ್ಸ್ ಅ ಬಿಗ್ ಸ್ಟೆಪ್ ಇನ್ ಇಸ್ರೋಸ್ ಕಮರ್ಷಿಯಲೈಸೇಷನ್ ಪುಷ್, ಶಿಫ್ಟಿಂಗ್ ಮೋರ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಬರ್ಡನ್ ಆಫ್ ಇಂಡಿಯನ್ ಇಂಡಸ್ಟ್ರಿ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬರ್ಡನ್, ಇಸ್ರೋ ಮೇಲೆ ಏನು ಮ್ಯಾನುಫ್ಯಾಕ್ಚರಿಂಗ್ ಬರ್ಡನ್ ಇತ್ತು ಅದನ್ನ ರಿಡ್ಯೂಸ್ ಮಾಡ್ಬಿಟ್ಟು ಕಂಪನಿಗಳಿಗೆ ಕೊಡ್ತಿದ್ದಾರೆ. ಸೊ ಕಂಪನಿದವರನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಪ್ರೈವೇಟೈಸೇಷನ್ ಇಲ್ಲಿ ಏನ್ ಮಾಡ್ತಿದ್ದಾರೆ, ದೇ ಆರ್ ಗೋಯಿಂಗ್ ಟು ಗಿವ್ ಮೋರ್ ಫೋಕಸ್. ಪ್ರೈವೇಟೈಸೇಷನ್ ಅಂದ್ರೆ ಏನು, ಸೊ ಪ್ರೈವೇಟ್ ದವರು ಬಂದು ಬಿಲ್ಡ್ ಮಾಡ್ಲಿ, ಅವ್ರಿಗೂ ಕೆಲವೊಂದು ಲಾಭಗಳು ಸಿಗ್ಲಿ, ಪ್ರೈವೇಟೈಸೇಷನ್ ಅಂತ ಕರಿತೀವಿ. ಸೊ ಆ ರೀತಿ ಇಸ್ರೋ ಏನ್ ಮಾಡ್ತಿದೆ, ಓಷನ್ ಸ್ಯಾಟ್ ಸ್ಯಾಟಲೈಟ್ ನ 2026ರಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಫ್ರೀ ಎಮರ್ಜೆನ್ಸಿ ಕೇರ್ ಫಾರ್ ಅನಿಮಲ್ಸ್ ಬಾರ್ ಸ್ನೇಕ್ ಬೈಟ್ಸ್ ಇನ್ ಕರ್ನಾಟಕ. ಅಂದ್ರೆ ಏನ್ ಮಾಡ್ತಾರೆ, ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ರೀಸೆಂಟ್ ಆಗಿ 2 ದಿನದ ಹಿಂದೆ ಏನ್ ಮಾಡಿದ್ರು, ಒಂದು KPME ಅಂತ ಒಂದು ಆಕ್ಟ್ ಇದೆ, ದಟ್ ಈಸ್ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 2007. ಸೊ ಈ ಒಂದು ಆಕ್ಟ್ ಇದೆ. ಈ ಆಕ್ಟ್ ನ ಏನ್ ಮಾಡಿದ್ರು, ಅಮೆಂಡ್ ಮಾಡಿದ್ರಿ ಅಂದ್ರೆ ಯಾರಿಗಾದ್ರೂ ಇಮಿಡಿಯೇಟ್ ಆಗಿ ಈ ಸ್ನೇಕ್ ಬೈಟ್ ಆಗಿರ್ಲಿ, ಡಾಗ್ ಬೈಟ್ಸ್ ಆಗಿರ್ಲಿ, ಯಾವುದೇ ಎನಿಮಲ್ ಬೈಟ್ಸ್ ಆಗಿರ್ಲಿ, ಇಮಿಡಿಯೇಟ್ ಆಗಿ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋದ್ರೆ ಅವ್ರಿಗೆ ಫಸ್ಟ್ ಏನ್ ಹೇಳ್ತಾರೆ,
ಪ್ರಾಮಿನೆನ್ಸ್ ಕೊಟ್ಟು ಅವ್ರಿಗೆ ಫಸ್ಟ್ ಟ್ರೀಟ್ಮೆಂಟ್ ಮಾಡಬೇಕು, ಅಂದರೆ ಲೈಫ್ ಸೇವಿಂಗ್ ಕೇರ್ ಅವ್ರಿಗೆ ಕೊಡಬೇಕು ಫಸ್ಟ್. ಬಿಕಾಸ್ ಈ ರೀಸೆಂಟಾಗಿ ಈ ಬೀದಿ ನಾಯಿಗಳಿಂದ ಕಡಿದು ತುಂಬ ಜನ ಮಕ್ಕಳು ಸಾಯ್ತಾ ಇದ್ದಾರೆ. ಸೊ ಸ್ನೇಕ್ ಬೈಟ್ಸ್ ತುಂಬ ಜನ ಮಕ್ಕಳು ಸಾಯ್ತಾರೆ. ಅದಕ್ಕೋಸ್ಕರ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ KPME ಅನ್ನೋ ಒಂದು ಆಕ್ಟ್ ಇದೆ ಕರ್ನಾಟಕದಲ್ಲಿ. ನಿಮಗೆ ಎಕ್ಸಾಮ್ ಒಳಗೆ ಕೇಳಬಹುದು, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ KPME? ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 2007. ಸೊ ಈ ಆಕ್ಟ್ನ ಅಮೆಂಡ್ ಮಾಡಿಬಿಟ್ಟು ಏನು ಮಾಡಿದ್ರು, ಸೊ ಎಲ್ಲ ಗವರ್ಮೆಂಟ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಒಂದು ಲೈಕ್ ನೋಟಿಸ್ ಕಳಿಸಿದ್ದಾರೆ. ಈ ನೋಟಿಸ್ ಪ್ರಕಾರ ಪ್ರತಿಯೊಂದು ಪ್ರೈವೇಟ್ ಮತ್ತು ಪಬ್ಲಿಕ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫಸ್ಟ್ ಪ್ರಾಮಿನೆನ್ಸ್ ಕೊಡಬೇಕು. ಯಾರಾದರೂ ಸ್ನೇಕ್ ಬೈಟ್ ಆಗಲಿ, ಡಾಗ್ ಬೈಟ್ ಆಗಲಿ, ಅಥವಾ ಯಾವುದೇ ಅನಿಮಲ್ ಬೈಟ್ ಆಗಿ ಬಂದರೆ ಅವ್ರಿಗೆ ಅಡ್ವಾನ್ಸ್ ಪೇಮೆಂಟ್ ಇಲ್ಲದೆ, ಅಂದರೆ ಇವಾಗ ಹಾಸ್ಪಿಟ್ಲ್ ಹೋಗ್ತೀರಾ, ಮುಂಚೆ ದುಡ್ಡು ಕಟ್ಸ್ಕೊಂಡ್ಬಿಟ್ಟು ನೀವೇನು ಟ್ರೀಟ್ಮೆಂಟ್ ಕೊಡ್ತಾರೆ ಅವರು. ಬಟ್ ಇಲ್ಲೇನು ಮಾಡಿದ್ರು, KPME ಆಕ್ಟ್ ಅಮೆಂಡ್ ಮಾಡಿ ಅವ್ರಿಗೆ ಅಡ್ವಾನ್ಸ್ ಪೇಮೆಂಟ್ ಇರಲಿಲ್ಲ. ಫಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಆಮೇಲೆ ಪೇಮೆಂಟ್ ಇಸ್ಕೋರೆ ಫಸ್ಟ್ ಅವ್ರಿಗೆ ಪೇಮೆಂಟ್ಗಿಂತ ಫಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ಒಂದು ರೂಲ್ಸ್ನ ತಂದು KPME ಆಕ್ಟ್, ಅಂದರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ನ ಅಮೆಂಡ್ ಮಾಡಿದ್ರು. ದಟ್ ಈಸ್ ಅ ಫ್ರೀ ಎಮರ್ಜೆನ್ಸಿ ಕೇರ್ ಫಾರ್ ಅನಿಮಲ್ಸ್ ಅಂಡ್ ಸ್ನೇಕ್ ಬೈಟ್ಸ್ ಇನ್ ಕರ್ನಾಟಕ. ಇಟ್ ಈಸ್ ದ ರೂಲ್ಸ್ ಪಾಸ್ ಬೈ ದ ಕರ್ನಾಟಕ ಗವರ್ಮೆಂಟ್. ವೆರಿ ಇಂಪಾರ್ಟೆಂಟ್, ಬಿಕಾಸ್ ನಾನು ಈ ಒಂದು ಕ್ಲಾಸಲ್ಲಿ, ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಕರ್ನಾಟಕ ಗವರ್ಮೆಂಟ್ ಮತ್ತೆ ನ್ಯಾಷನಲ್ ಇಶ್ಯೂ ಎರಡು ಕೂಡ ಐ ವಿಲ್ ಡಿಸ್ಕಸ್. ನೆಕ್ಸ್ಟ್ ಬರುತ್ತೆ ಪ್ಲಾಂಟಿಂಗ್ 13,000 ಸ್ಯಾಂಪ್ಲಿಂಗ್ ಇನ್ ಮೆಮೊರಿ ಆಫ್ ತಿಮ್ಮಕ್ಕ. ನಿಮಗೆಲ್ಲ ಗೊತ್ತು, ಸಾಲು ಮರ ತಿಮ್ಮಕ್ಕ ಮೊನ್ನೆ ತೀರ್ಕೊಂಡ್ರು, ರೈಟ್. ಸೊ ಶಿ ವಾಸ್ ಹ್ಯಾವಿಂಗ್ 114 ಇಯರ್ಸ್, 114 ವರ್ಷ ಶತಾಯುಷಿಗಳಿದ್ರು ಅವರು. ಸೊ ಅವ್ರ ಮಕ್ಕಳಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಮರಗಳನ್ನ ಮಕ್ಕಳಾಗಿ ಟ್ರೀಟ್ ಮಾಡಿ ಎಲ್ಲ ಕಡೆ ಮರಗಳನ್ನ ನೆಡ್ತಾ ಇದ್ರು ಅಂತ ಗ್ರೇಟ್ ಲೈಕ್ ಇನ್ಸ್ಪಿರೇಷನ್ ಪರ್ಸನಾಲಿಟಿ ಸಾಲು ಮರ ತಿಮ್ಮಕ್ಕ ಅಮ್ಮನವರು. ಸೊ ಇದೇನಾದ್ರು, ಸೊ ಇನ್ ಆನರ್ ಆಫ್ ಸಾಲು ಮರ ತಿಮ್ಮಕ್ಕ ಕರ್ನಾಟಕ ವಿಲ್ ಪ್ಲಾಂಟ್ 13,000 ನೇಟಿವ್ ಸ್ಯಾಂಪ್ಲಿಂಗ್ಸ್ ಅಕ್ರಾಸ್ ಸ್ಟೇಟ್. ಅಂದ್ರೆ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡ್ತು, ಅನೌನ್ಸ್ ಮಾಡ್ತು 13,000 ಮರಗಳನ್ನ ನಾವು ನೆಡ್ತೀವಿ. ಯಾರಿಗೋಸ್ಕರ? ತಿಮ್ಮಕ್ಕ, ಸಾಲು ಮರ ತಿಮ್ಮಕ್ಕ ಅವ್ರು ತೀರ್ಕೊಂಡಿರಲ್ಲ, ಅದಕ್ಕೋಸ್ಕರ ಅವರು ಒಂದು ಮಾಡಿದಂತಹ ಕಾಂಟ್ರಿಬ್ಯೂಷನ್ಗೋಸ್ಕರ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ವತಿಯಿಂದ 13,000 ಗಿಡಗಳನ್ನ ನೆಡ್ತೀವಿ. ಸೊ ಅಂದ್ರೆ 114 ಸೈಟ್ ಅಂತ ಮಾಡಿದ್ರು. ಯಾಕೆ 114ಪ್ಪ? ಅವ್ರಿಗೆ 114ನೇ ವಯಸ್ಸಲ್ಲಿ ಅವ್ರು ಏನ್ ಮಾಡಿದ್ರು, ತೀರ್ಕೊಂಡ್ರು. ಅದಕ್ಕೋಸ್ಕರ 114 ಸೈಟ್ಗಳನ್ನ ಕರ್ನಾಟಕ ಗೌರ್ಮೆಂಟ್ ಐಡೆಂಟಿಫೈ ಮಾಡಿ ಅಲ್ಲಿ 114 ಸೈಟ್ಗಳಲ್ಲಿ 13,000 ಮರಗಳನ್ನ ನೆಡ್ತಾರೆ. ಇಯರ್ಲಿ ಅವಾರ್ಡ್ ಇನ್ ದ ನೇಮ್, ಹರ್ ನೇಮ್ ವಿಲ್ ಬಿ ಕ್ರಿಯೇಟೆಡ್ ಟು ರೆಕಗ್ನೈಸ್ ದ ಎನ್ವಿರಾನ್ಮೆಂಟಲ್ ಕಾಂಟ್ರಿಬ್ಯೂಷನ್. ಅಂದ್ರೆ ಇನ್ಮೇಲೆ ಅವರ ಹೆಸರಿನಲ್ಲಿ ಕೆಂಪೇಗೌಡ ಪ್ರಶಸ್ತಿ ಅಂತೆಲ್ಲ ಕೊಡ್ತಾರಲ್ಲ, ಅದೇ ರೀತಿ ಅವ್ರ ಹೆಸರಿನಲ್ಲಿ ಸಾಲು ಮರದ ತಿಮ್ಮಕ್ಕ ಪ್ರಶಸ್ತಿ ಅಂತ ಇನ್ಮೇಲೆ ಪ್ರತಿ ವರ್ಷ ಯಾರು ಎನ್ವಿರಾನ್ಮೆಂಟ್, ಪರಿಸರದ ಮೇಲೆ ಯಾರು ಅಚೀವ್ಮೆಂಟ್ ಮಾಡಿರ್ತಾರೋ ಅಥವಾ ಡೆಡಿಕೇಶನ್ ಮಾಡಿರ್ತಾರೋ ಅವ್ರನ್ನ ಗುರುತಿಸಿ ಸಾಲು ಮರ ತಿಮ್ಮಕ್ಕ ಅವ್ರ ಹೆಸರಿನಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ, ಪ್ರಶಸ್ತಿಯನ್ನ ಕೊಡ್ತಾರೆ. ರೈಟ್, ದಟ್ ಈಸ್ ಅಬೌಟ್ ದಿ ಫಿಫ್ತ್ ಕರೆಂಟ್ ಅಫೇರ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ರೈಟ್, ಇದರಲ್ಲಿ ನಾನು 3 ನ್ಯಾಷನಲ್ ಇಶ್ಯೂ ನೋಡಿದ್ವಿ, 2 ಸ್ಟೇಟ್ ಇಶ್ಯೂ ನೋಡಿದ್ವಿ. ಸೊ ಅಲ್ಲಿ ಗ್ಯಾರಂಟಿ ದಟ್ ನಾನು ಏನು ಒಂದು ವರ್ಷ ಇವೇನು ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ತೀವಿ, ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಪ್ಲೀಸ್ ಇದನ್ನ ಡೈಲಿ ನೋಡ್ತಾ ಹೋಗ್ರಿ. ನೆಕ್ಸ್ಟ್ ಇದ್ರ ಮೇಲೆ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಯಾವ ರೀತಿ ಬರುತ್ತೆ. ದ 20th G20 ಸಮಿಟ್ ವಾಸ್ ಹೆಲ್ಡ್ ಇನ್ ವಿಚ್ ಸಿಟಿ? ಯಾವ ಸಿಟಿದಲ್ಲಿ ಆಯ್ತಪ್ಪ? ಆಬ್ವಿಯಸ್ಲಿ ಆಪ್ಷನ್ ಬಿ ಜೋಹಾನ್ಸ್ಬರ್ಗ್ ಅಲ್ಲಿ ಆಯಿತು. ನಿಮಗೆ ಈ ರೀತಿ ಕ್ವಶನ್ಸ್ ಬರುತ್ತೆ. ಜೋಹಾನ್ಸ್ಬರ್ಗ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಬರುತ್ತೆ ದ ಇಂಡಿಯನ್ ತೇಜಸ್ ಫೈಟರ್ ಜೆಟ್ ದಟ್ ಕ್ರಾಶ್ ಡ್ಯೂರಿಂಗ್ ದ ದುಬೈ ಏರ್ ಶೋ 2025 resulted in the death of which IAF pilot? ಯಾವ ಇಂಡಿಯನ್ ಏರ್ಫೋರ್ಸ್ ಪೈಲಟ್ ಇದರಲ್ಲಿ ತೀರ್ಕೊಂಡ್ರು ಅಂತ ಕೇಳ್ತಾರೆ. ದಟ್ ಈಸ್ ವಿಂಗ್ ಕಮಾಂಡರ್ ನಮನ್ ಸ್ಯಾಲ್. ಆಪ್ಷನ್ ಸಿ, ವಿಂಗ್ ಕಮಾಂಡರ್ ನಮನ್ ಸ್ಯಾಲ್ ಅವರು ಇದರಲ್ಲಿ ತೀರ್ಕೊಳ್ತಾರೆ. ನೆಕ್ಸ್ಟ್ ಮೂರನೇದು, ಇಸ್ರೋ ಅಪ್ಕಮಿಂಗ್ ಓಷನ್ ಸ್ಯಾಟ್ ಮಿಷನ್ ವಿಲ್ ಬಿ ಲಾಂಚ್ಡ್ ಯೂಸಿಂಗ್ ವಿಚ್ ನೋಟೇಬಲ್ ರಾಕೆಟ್? ಯಾವ ರಾಕೆಟ್ ಇದನ್ನ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ದಟ್ ಈಸ್ PSLV N1, ಫಸ್ಟ್ ಇಂಡಸ್ಟ್ರಿ ಬಿಲ್ಟ್ ಸ್ಯಾಟಲೈಟ್. ಇದು ಇಂಡಸ್ಟ್ರಿ ಅಂದ್ರೆ ಕೆಲವೊಂದು ಇಂಡಸ್ಟ್ರಿಗಳನ್ನ ಇಸ್ರೋ ಜೊತೆ ಕೊಲಾಬ್ರೇಟ್ ಅಥವಾ HAL ಜೊತೆ ಕೊಲಾಬ್ರೇಟ್ ಮಾಡಿ ಇದನ್ನ ಬಿಲ್ಡ್ ಮಾಡ್ತಿದ್ದಾರೆ. ದಟ್ ಇಸ್ ದ ಫಸ್ಟ್ ಇಂಡಸ್ಟ್ರಿ ಬಿಲ್ಡ್ PSLV ರಾಕೆಟ್. ಇದು ಎಕ್ಸಾಮ್ ಈ ರೀತಿ ಕೇಳಬಹುದು. ಸೊ ರೀಸೆಂಟ್ಲಿ ವಿತ್ ದ ಕೊಲಾಬರೇಷನ್ ಆಫ್ ಇಂಡಸ್ಟ್ರಿ ಬಿಲ್ಡ್ PSLV, ಇಸ್ರೋ ಲಾಂಚ್ ವಿಚ್ ಮಿಷನ್ ಅಂತ ಕೇಳಬಹುದು. ದಟ್ ಈಸ್ ಓಷನ್ ಸ್ಯಾಟ್ ಮಿಷನ್ ಅಂತ ಕೂಡ ಆನ್ಸರ್ ಬರುತ್ತೆ. ನೆಕ್ಸ್ಟ್ 4ನೇದು, ಕರ್ನಾಟಕ ರೀಸೆಂಟ್ಲಿ ಮ್ಯಾಂಡೇಟೆಡ್ ದ ಫ್ರೀ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಫಾರ್ ಅನಿಮಲ್ಸ್, ಸ್ನೇಕ್ ಬೈಟ್ಸ್ ಅಂಡ್ ವಿಕ್ಟಿಮ್ಸ್ ಅಂಡರ್ ವಿಚ್ ಲೀಗಲ್ ಅಮೆಂಡ್ಮೆಂಟ್? ಸೊ ಈಗ ಫ್ರೀ ಏನು ನಾನು ಹೇಳಿದ್ನಲ್ಲ, ಇದು ಎಮರ್ಜೆನ್ಸಿ ಟ್ರೀಟ್ಮೆಂಟ್, ಸ್ನೇಕ್ ಬೈಟು, ಅನಿಮಲ್ ಬೈಟು, ಇವಕ್ಕೆಲ್ಲ ನಾನು ಹೇಳಿದ್ನಲ್ಲ, ಈಗ ಜಸ್ಟ್ ವಿತೌಟ್ ಅಡ್ವಾನ್ಸ್ ಪೇಮೆಂಟ್ ಇಲ್ಲದೆ ಅವ್ರಿಗೆ ಮೊದಲು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಯಾವ ಆ್ಯಕ್ಟ್ನ ಅಮೆಂಡ್ ಮಾಡಿ ಇದನ್ನು ಮಾಡಿದ್ರು ಅಂತ ಕೇಳಿದ್ರೆ, ದಟ್ ಈಸ್ ಆಬ್ವಿಯಸ್ಲಿ KPME ಆ್ಯಕ್ಟ್, ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್. ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಮೆಂಡ್ ಮಾಡಿಬಿಟ್ಟು ಇದನ್ನು ಜಾರಿಗೆ ತರ್ತಾರೆ. 4ನೇ ಕ್ವಶನು, ಕರ್ನಾಟಕ ವಿಲ್ ಪ್ಲಾಂಟ್ 13,000 ಸ್ಯಾಪ್ಲಿಂಗ್ ಅಕ್ರಾಸ್ ದ ಸ್ಟೇಟ್ ಇನ್ ದ ಮೆಮರಿ ಆಫ್ ವಿಚ್ ಎನ್ವಿರಾನ್ಮೆಂಟಲ್ ಐಕಾನ್? ದಟ್ ಈಸ್ ಆಬ್ವಿಯಸ್ಲಿ ಸಾಲು ಮರದ ತಿಮ್ಮಕ್ಕ. ಸಾಲು ಮರ ತಿಮ್ಮಕ್ಕ ಅವ್ರ ಹೆಸರಿನಲ್ಲಿ 13,000 ಮರಗಳನ್ನ 114 ಸೈಟ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಪ್ಲಾಂಟ್ ಮಾಡ್ತಾ ಇದ್ದಾರೆ. ಸೊ ದೀಸ್ ಆರ್ ದಿ ಕರೆಂಟ್ ಅಫೇರ್ಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 2022 2025 ಸೆಪ್ಟೆಂಬರ್ 22ಗೆ.
November 22ಗೆ. ಸೊ ಈ ರೀತಿ ಪ್ರತಿದಿನನೂ ಕೂಡ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ತೊಗೊಂಡು ಬರ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಅದನ್ನೆಲ್ಲ ಕಂಪ್ಲೀಟ್ ವಾಚ್ ಮಾಡಿರಿ. ಜೊತೆಗೆ ಇವೆಲ್ಲನೂ ಕೂಡ ಆಬ್ವಿಯಸ್ಲಿ ಇವೆಲ್ಲ ಕೂಡ ಬ್ಯಾಚ್ ಕೋರ್ಸ್ ಡಿಸ್ಕಸ್ ಆಗುತ್ತೆ. ಜೊತೆಗೆ ಕ್ವಾಂಟು, ರೀಸನಿಂಗ್, ಜನರಲ್ ಅವೇರ್ನೆಸ್, GK ಇದೆಲ್ಲ ಕೂಡ ಡಿಸ್ಕಸ್ ಆಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ ಕೂಡ MBAದಲ್ಲಿ 5 ಸಬ್ಜೆಕ್ಟು, MCA 6 ಸಬ್ಜೆಕ್ಟು, ಪ್ರತಿಯೊಂದು ಕೂಡ ಡಿಸ್ಕಸ್ ಆಗುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ. ಕಂಪ್ಲೀಟ್ ಪ್ರಿಪರೇಷನ್ ನಮ್ಮ ಮೇಲೆ ನೀವು ರಿಲೈ ಆಗ್ಬೋದು. ನಮ್ಮ ಮೇಲೆ ರಿಲೈ ಆಗಿ ನೀವು ಇಫ್ ಯು ಆರ್ ಗೋಯಿಂಗ್ ಟು ಪ್ರಿಪೇರ್, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅ ಟಾಪ್ ರ್ಯಾಂಕಿಂಗ್ ಇನ್ ಅಕ್ರಾಸ್ ಕರ್ನಾಟಕ. ಒಂದು ಹೇಳ್ತೀನಿ, ಇಷ್ಟು ವರ್ಷ ಏನಾಗಿತ್ತು ಅಕಾಡೆಮಿಕ್ಸ್, ದಟ್ ಈಸ್ ಡಿಫರೆಂಟ್ ಇಶ್ಯೂ. ಇನ್ನು ಮೇಲಿಂದ ಇಫ್ ಯು ಆರ್ ಗೋಯಿಂಗ್ ಟು ಅಸೋಸಿಯೇಟ್ ವಿತ್ ಧ್ರುವಿಕಾ ಅಕಾಡೆಮಿ, ಡೆಫಿನೆಟ್ಲಿ ಯುವರ್ ಲೈಫ್ ವಿಲ್ ಬಿಕಮ್ ವೆರಿ ವೆರಿ ಬ್ರೈಟರ್. ಅದಕ್ಕೋಸ್ಕರ ಏನು ಮಾಡಬೇಕು, ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಡ್ರಿ. ಜೊತೆಗೆ ಜಾಯ್ನ್ ಆಗ್ರಿ ಪರಾಕ್ರಮ್ 2.0 ಬ್ಯಾಚ್ ಕೋರ್ಸ್ಗೆ. ಸೊ ಇಫ್ ಯು ವಾಂಟ್ ಎನಿ ಇನ್ಫಾರ್ಮೇಷನ್, 6361949484. This is the WhatsApp number. You can call on this number and message on this number. Definitely we are going to give you all the information related to the batch course. All right? Fine. Thank you so much everyone. ನಾಳೆ ಮತ್ತೆ ಕರೆಂಟ್ ಅಫೇರ್ಸ್ ಜೊತೆಗೆ ಮತ್ತೆ ಮೀಟ್ ಆಗ್ತೀನಿ ನಾನು. Till then, God bless you and all the very best for your preparation. Keep rocking and keep shining. Thank you.